ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಬ್ಲಾಗ್ಸ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ತಿಳಿಸ್ತಾ, ನೋಡಿ ನನ್ನ ಹಸ್ಬೆಂಡು ಹಾಯ್ ಮಾಡ್ತಿದ್ದಾರೆ, ನನ್ನ ಮಕ್ಕಳನ್ನು ಹಾಯ್ ಮಾಡ್ತಾ ಇದ್ದಾರೆ. ಏನಪ್ಪ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊಂಡ್ರೆ, ಹೌದು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನೈಟು 7 ಗಂಟೆ ಆಗಿದೆ. ಈಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಈಗ ಕೆ.ನ ಸರ್ಕಲ್ ಹತ್ರ ಬಂದ್ವಿ. ಇವತ್ತು ನಮ್ಮ ಕನಕಪುರದಲ್ಲಿ ದೇಗುಲ ಮಠ ಅಂತ ಇದೆ. ಅಲ್ಲಿ ಇವತ್ತು 101 ದೀಪೋತ್ಸವ ಇದೆ ಕಾರ್ತಿಕ ಮಾಸದಿಂದ. ನೋಡಿ ಮಠ ಹತ್ರ ಬಂದ್ವಿ. ಈಗ ನಾವು ಮಠದ ಹತ್ರ ಬಂದು ಕೈ ಕಾಲನ್ನೆಲ್ಲ ತೊಳ್ಕೊಂಡು ಈಗ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಎಲ್ಲ ನೋಡ್ತಾ ಇರ್ಬೋದು. ಅಲ್ಲಿ ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಅಂತ. ಹೋಗಿದ್ದ ದೀಪಗಳೆಲ್ಲನೂ ಎಲ್ಲ ಭಕ್ತಾದಿಗಳು ಬಂದವರೆಲ್ಲ ಹಚ್ಚಿ ಉರಿಸ್ತಾ ಇದ್ದಾರೆ ದೀಪಗಳನ್ನ ನೋಡ್ತಾ ಇರ್ಬೋದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಣ ಅಂತ. ನೋಡಿ ಇದೆ ದೇವರು, ಶಿವಲಿಂಗ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ. ನನಗೆ ಅಲ್ಲಿ ಹೋದರೆ ಏನೋ ಒಂಥರ ಪಾಸಿಟಿವ್ ಬರುತ್ತೆ. ನನಗೆ ಅಲ್ಲಿ ಖುಷಿ. ನೀವು ಹೋದರೆ ಪೂಜೆ ಎಲ್ಲ ಮುಗೀತು. ಅಲ್ಲೆಲ್ಲ ಪಕ್ಕ ದೇವರು ಎಲ್ಲ ಇದ್ದು ಅವೆಲ್ಲ ಫೋಟೋನ ತಕ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ದೇವಸ್ಥಾನ. ದೇವರಲ್ಲಿ ಇಲ್ಲೊಂದು ಗಣೇಶ ಇತ್ತು, ಅಲ್ಲಿ ತುಪ್ಪಿನ ದೀಪ ಹಚ್ಚಿದ್ರು. ಹಂಗಾಗಿ ಅದೆಲ್ಲ ನೋಡಿಕೊಂಡು ಒಂದು 5 ನಿಮಿಷ ದೇವಸ್ಥಾನದೊಳಗೆಲ್ಲ ಕುತ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಬಂದ್ವಿ ಆಚೆ ಕಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೀಪ ಚೆನ್ನಾಗೆಲ್ಲ ಬೆಳಗ್ತಾ ಇದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲೊಂದು ಪಕ್ಕದಲ್ಲಿ ದೇವಸ್ಥಾನ ಆಗಿತ್ತು, ಅಲ್ಲಿಗೂ ಹೋಗಿದ್ವಿ. ಅಲ್ಲೂ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು, ನೋಡಿ ನನ್ನ ಮಕ್ಕಳು ತೀರ್ಥ ಪ್ರಸಾದ ತಗೋತಿದ್ದಾರೆ. ಹಾಗೆ ಈ ಕಡೆ ಪಕ್ಕದಲ್ಲಿ ಶಿವಲಿಂಗ ದೇವಸ್ಥಾನ ಇತ್ತು. ಹಾಗಾಗಿ ಅದೆಲ್ಲ ನೋಡಿಕೊಂಡು ನೋಡಿ ಎಲ್ಲ ದೀಪನೆಲ್ಲ ಹಚ್ಚುತ್ತಾ ಇದ್ರು. ನಾನು ಹಚ್ಚೋಣ ಅಂತ ಹೇಳಿ ಬಂದೆ. ದೀಪ ಹಚ್ಚಿ ಎಲ್ಲ ದೀಪ ಹೋಗಿರ್ತಾವಲ್ಲ, ಆ ದೀಪಗಳನ್ನ ನಾವು ಹಚ್ಚುತ್ತಾ ಇದ್ದು. ನಾನು, ನನ್ನ ಮಗಳು, ನನ್ನ ಮಕ್ಕಳು ಇಬ್ಬರೂ ಸೇರಿ ಎಲ್ಲ ಹಚ್ಚಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕಾಣಿಸ್ತಿದ್ರು. ಹಂಗೆ ನಾನು ಒಂದು ಫೋಟೋ ತೆಗ್ಸೋಣ ಅಂತ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು ಹೋಗಿದ್ದು. ಅಲ್ಲೇ ನಮ್ಮ ಪಕ್ಕದ ಮನೆ ಜ್ಯೋತಿ ಅವರು ಇದ್ದಾರಲ್ಲ, ಅವ್ರ ಅಕ್ಕದಿರು, ಅವ್ರ ಮಗಳು ಎಲ್ಲ ಬಂದರು. ನೋಡಿ ಅವ್ರ ಮಗಳೂ ಹಾಯ್ ಮಾಡ್ತಿದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಗೊತ್ತಾ. ಕತ್ಲೆಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಈಗ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲೇ ಪಕ್ಕದಲ್ಲಿ ಊಟದ ಹಾಲ್ ಇದೆ, ಅಲ್ಲಿ ಊಟಕ್ಕೆ ಬಂದಿದ್ವಿ. ನೋಡ್ತಾ ಇರ್ಬೋದು ಎಲ್ಲ ಊಟಕ್ಕೆ ಕೂತಿದ್ವಿ. ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ ಊಟ ಮಾಡಿಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ತುಂಬ ಜನ ಏನು ಇರಲಿಲ್ಲ. ನಾವು ಹೋದಾಗ ಕಮ್ಮಿ ಜನ ಇರೋದ್ರಿಂದ ಊಟಕ್ಕೆ ಆರಾಮಾಗಿ ಕೂತ್ಕೊಂಡ್ವಿ. ಈಗ ಊಟಕ್ಕೆ ಉಪ್ಪಿನಕಾಯಿ, ಉಪ್ಪು, ಪಾಯಸ ಎಲ್ಲ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಪಾಯಸ ಎಲ್ಲ ಬೂಂದಿ ಮತ್ತು ಮೊಸರನ್ನ ಎಲ್ಲ ಹಾಕಿದ್ರು. ನನ್ನ ಮಕ್ಕಳಿಗೆಲ್ಲ ತುಂಬ ಊಟ ಮಾಡಿದ್ರು ಮಾತ್ರ. ಆಮೇಲೆ ಪಲಾವ್ ಹಾಕಿದ್ರು. ಪಲಾವೆಲ್ಲ ಊಟ ಮಾಡಿಕೊಂಡು ಈಗ ಆಟೋಕ್ಕೆ ಹೋಗೋಣ ಅಂತೇಳಿ ಹೊರಗಡೆ ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಆಟೋ ಹತ್ತತ್ರನೇ ಬಂದ್ವಿ. ಈಗ ಆಟೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಬೂದಿಕೆರೆ ಹತ್ತತ್ರನೇ ಇದ್ದೀವಿ. ಈಗ ಹೋಗ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗಿ ಫಸ್ಟು ಮಾಡಬೇಕು. ಈಗ ನೋಡಿ ನಮ್ಮ ಮನೆ ಹತ್ತತ್ರನೇ ಬಂದ್ವಿ. ಇದು ನೋಡ್ತಾ ಇರ್ಬೋದು, ಇಲ್ಲೊಂದು ಬೇಕ್ರಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಹಸ್ಬೆಂಡ್ ಕೆಲಸ ಮಾಡೋಂಥ ಬೇಕ್ರಿ. ಇದು ನಾವು ಮೇನ್ ರೋಡಲ್ಲಿರೋಂಥ ದಿನಸಿ ಸ್ಟೋರ್ಗಳು. ನಾವು ಇಲ್ಲೇ ದಿನಸಿಗಳನ್ನೆಲ್ಲ ತಗೊಳ್ಳೋದು. ಈಗ ಮನೆ ಹತ್ತತ್ರನೇ ಬಂದ್ವಿ. ಈಗ ಮನೆ ಹತ್ರ ಬಂದು ಈಗೆಲ್ಲ ಚಪ್ಪಲನ್ನೆಲ್ಲ ಬಿಟ್ಟು ಬೀಗ ತೆಗೆದ್ರು. ನೋಡ್ತಾ ಇರ್ಬೋದು ಈಗ ಒಳಗಡೆ ಬಂದ್ವಿ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಬಾಯ್. ಓಕೆ ಬಾಯ್.